ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಪತಿಸುತ್ತ ಹರಿಹರ ಬ್ರಹ್ಮರು ಅನವರತ ಪತಿಸುತ್ತ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ जय जग जननी जय मम करुणे जय जग जननी जय मम करुणे पालिसो पालिसो हे देवनेनो पालिसो पालिसो हे देवनेनो करुणे नेडने श्री बसवेश करुणे नेडने श्री बसवेश मम जन्मदले नाट्यवादुनि मम जन्मदले नाट्यवादुनि जय जग जननी जय मम करुणे जय जग जननी जय मम ತಾಯೇ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ನೀ ನಿಲ್ಲಿಸಿ ದೀನರನ್ನು ತರಿಸು ತಾಯೇ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ತಾಯೇ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ನೀ ನೆಲೆಸಿ ದೀನರನ್ನು ಧರಿಸು ಭುವದಲ್ಲಿ ನೀ ನೆಲೆಸಿ ದೀನರನ್ನು ಧರಿಸು ತಾಯೇ ಕರುಣಾಮಯಿ ಪೂಜಿತೆ ಕರದಲ್ಲಿ ವೀಣೆ ಧರಿಸಿ ಜನರನ್ನೇ ವಿದ್ಯೆ ಸಾಗರದಲ್ಲಿ ಮುಳುಗಿಸಿ ಕವಿ ಕೋಟಿ ಕವಿಗಳ ಮಹಾತ್ಮ ಹೆಸರನ್ನೇ ರಾಷ್ಟ್ರದಲ್ಲಿ ಅಚ್ಚಳಿಯದ ಹಾಗೆ ಉಳಿಸಿಕೊಂಡಿರುವೆಂಬ ತಾಯಿ ಮುಖ ಕಾಣದ ನನ್ನನ್ನು
ತಂದೆ ಅಣ್ಣಂದಿರ ಪೋಷಣೆಯಲ್ಲಿ ಬೆಳೆದ ದೊಡ್ಡವಳಾದ ನನಗೆ ಜಗವನ್ನು ಉದ್ಧಾರ ಮಾಡುವ ಭಾರ ನಿನ್ನೆನೇ ಕೂಡಿದೆಯಮ್ಮ. ಅಪ್ಪ, ತಂಗಿ ಜಯಶ್ರೀ, ಈಗ ಬಂದಿನಡ? ಹೌದಮ್ಮ, ಈಗಲೇ ಬಂದೆ. ಅಪ್ಪ ಮನೆಯಲ್ಲಿ ಇಲ್ಲವೇ? ಅಪ್ಪ ಇದೀಗ ಹೊಲದ ಕಡೆಗೆ ಹೋಗಿದ್ದಾನೆ. ತೆಗೆದುಕೊಳ್ಳೋಣ ಪ್ರಸಾದ. ತಾತಮ್ಮ, ಈ ಹಾಲು ಶ್ರೀದೇವಿಯ ಪ್ರಸಾದವನ್ನು. ನೀನು ಹೋದ ಕೆಲಸ ಮಣ್ಣು ಪಾಲಾಗಿ ಹೋಯಿತಮ್ಮ. ಈ ನಿನ್ನಣ್ಣನ ಕೆಲಸ ಮಣ್ಣು ಪಾಲಾಗಿ ಹೋಯಿತು. ಈ ಹಾಲು ಶ್ರೀದೇವಿಯನ್ನು ಎಷ್ಟೇ ಕರುಣೆಯಿಂದ ಪೂಜಿಸಿಕೊಂಡರು. ಬಡವರನ್ನು ತನ್ನ ಕಾಲ ಕೆಳಗೆ ಹಾಕಿ ತುಳಿದು ಶ್ರೀಮಂತರ ಸೊತ್ತಾಗಿದ್ದಾರೆ ಈ ಕಲ್ಲಿನ ಕರಿ ಕಾಳಿ. ದೇವರಿಗೆ ಹಾಗೆಲ್ಲ ನಿಂದಿಸಬಾರ್ದಣ್ಣ. ಕೊನೆಗೊಮ್ಮೆ ಆದ್ರೆ ಈ ದೇವಿ ಕಣ್ತೆರೆದು ನೋಡೇ ನೋಡ್ತಾಳೆ. ಸಾಕು ಮುಗಿಸಮ್ಮ ಈ ನಿನ್ನ ಮಾತನ್ನು. ದೇವರುಗಳೆಲ್ಲ ದೆವ್ವಗಳಾಗಿ ಕುಳಿತಿರುವಾಗ ನಮ್ಮನ್ನು ಕಣ್ತೆರೆದು ನೋಡುವ ಶಕ್ತಿ ಈ ನಿನ್ನ ಶ್ರೀದೇವಿಗಳಿಂದ ಬರಬೇಕು. ವಿದ್ಯವನ್ನು ಸಂಪೂರ್ಣವಾಗಿ ಮುಗಿಸಿ ಎಲ್ಲ ಪರೀಕ್ಷೆಯಲ್ಲಿಯೂ ಪ್ರಥಮ ಸ್ಥಾನ ಪಡೆದು ಭಕ್ತಿಗೆ ಬಂದು ನಿಂತರೂ ಗುರುತಿಲ್ಲದೆ ಈ ಬಡವರನ್ನು ಬಿಸಾಕಿ ಹಣದ ಜಗತ್ಕಾದ ಶ್ರೀಮಂತ ಕುನ್ನಿಗಳ ಗೌರವತಿಕರವನ್ನೇರಿ ತಮ್ಮ ಸುಖದಾಸೆ ಪಡೆದುಕೊಳ್ಳುತ್ತಿರುವರನ್ನು ಕಣ್ಣಾರೆ ನೋಡುತ್ತಿಲ್ಲವೇ ಈ ನಿನ್ನ ಶ್ರೀದೇವಿ? ಅಂದಾಗ ಈ ನಿನ್ನಣ್ಣನ ಶಾಲೆಯ ಋಣ ಇಂದಿಗೆ ಮುಗಿದು ಹೋಯಿತಮ್ಮ. ಏನಿದೆ ನೀನು ಮಾಡ್ತಾ ಇರುವ ಹುಚ್ಚುತನ? ಇದು ಹುಚ್ಚುತನವಲ್ಲಮ್ಮ, ಶ್ರೀಮಂತ ನಾಯಿಗಳು ಈ ನಾಡಿಗೆ ಮಾಡುತ್ತಿರುವ ಪಶ್ಚಾತ್ತಾಪ. ಪ್ರತಿಯೊಬ್ಬ ಶ್ರೀಮಂತನು ಪ್ರತಿಯೊಬ್ಬ ಅಧಿಕಾರಿಯೊಂದಿಗೆ ಅನ್ಯಾಯವಾಗಿ ನಡೆದುಕೊಳ್ಳುವುದನ್ನು ನೋಡಿದರೆ ಅವರ ಗುಂಡಿಗೆಯನ್ನು ಸೇವಿಸಿ ರಕ್ತ ಕುಡಿಯಬೇಕೆನಿಸುತ್ತದೆ. ಆದರೆ ಏನು ಮಾಡಲಿ, ತಂದೆಯ ಮಾತನ್ನು ಪಾಲಿಸುವುದಕ್ಕಾಗಿ ಅವರನ್ನು ಸುಮ್ಮನೆ ಬಿಟ್ಟು ಬಂದೆ. ಹೋಗ್ಲಿ ಬಿಡಡ. ಬಡವರ ಸಿಟ್ಟು ದವಡಿಗೆ ಮೂಲ. ಅಧಿಕಾರಿಯಾಗಿ ಒಬ್ಬರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿದ್ಲು ಭೂಮಿ ತಾಯಿ ಆಳಾಗಿ ಅರಸನಾಗಿ ಉಂಡರಾಯ್ತು. ತಂಗಿ ತಂಗಿ ತಂಗಿ, ಅಂದು ತಾಯಿ ನುಡಿದ ಮಾತನ್ನೇ ಎಂದು ನೀನು ಹೇಳುತ್ತಿರುವೆಯಲ್ಲಮ್ಮ, ಅದು ನಿಜ. ಆದರೆ ಈ ಶ್ರೀಮಂತರ ಸಕ್ಕರವಾದ ಬಡವರ ಬಡತನದ ಪುಟಾರದು ಮೇಲ್ಮಟ್ಟಕ್ಕೆ ಬರುವುದು ಯಾವಾಗ? ಇಂದಿನ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ಇವುಗಳನ್ನು ನೋಡಿದರೆ ನಮ್ಮಂತ ವಯಸ್ಸಿನ ವಿದ್ಯಾವಂತರೆಲ್ಲಸಿಗೆ ನಾಚಿಕೆ ಬರಬೇಕು. ನಾಚಿಕೆ ಎಂಬ ನಂದಿನ ನೀರು ಕುಡಿದು ತಮ್ಮ ಬಟ್ಟು ಬೆಳೆಸಿಕೊಂಡಿರುವ ಇಂದಿನ ಈ ಬಂಡ ಸಮಾಜಕ್ಕೆ ಇನ್ನು ಮುಂದೆ ನಾನೇ ಸಿದ್ಧವಾಗಿ ನಿಲ್ಲುತ್ತೇನೆ. ಅಣ್ಣ, ತಂದೆ ಇದೇ ರೀತಿ ಸಮಾಜದ ಸುಧಾರಣೆಗಾಗಿ ಹೋರಾಡೋದಕ್ಕೆ ಹೋಗಿ ತಾಯಿಯನ್ನು ಕಳೆದುಕೊಂಡ, ಕಿರಿಯ ಅಣ್ಣನನ್ನು ಕಳೆದುಕೊಂಡ. ಬೇಡಣ್ಣ ನಿನಗೆ ಹಠ. ನಂದಿ ಹೋದ ಈ ನನ್ನನ ಹೃದಯದಲ್ಲಿ ಮತ್ತೆ ಅಗ್ನಿಕುಂಡದ ಕಿಚ್ಚು ಹೊತ್ತಿಸಿ ಬಿಟ್ಟಿಯಲ್ಲಮ್ಮ. ಕಳೆದು ಆದ ನನ್ನ ರಕ್ತವಾಗು ನನ್ನ ತಮ್ಮನ ಸೇಡಿನ ಕಿಡಿಗಾಗು. ನಾನು ಸಾಫಾಗಿ ನಿಲ್ಲಬೇಕು. ಮಾಡಿ ಯಾವ ಪಾಪಿ ನನ್ನ ಮಗ ಅವರ ರುಂಡ ಕಳೆದರು. ಅದರ ಪ್ರತೀಕಾರಕ್ಕಾಗಿ ನಾನು ಅವರ ರುಂಡ ಕಳೆದು ನನ್ನ ತಾಯಿ ತಮ್ಮನ ಹಕ್ಕು ಶಾಂತಪಡಿಸಿ ಕಳೆದು ಹೋದ ನನ್ನ ಆಸ್ತಿಯನ್ನು ಮರಳಿ ಪಡೆದಿದ್ದರೆ ನಾನು ನಿನ್ನನ್ನ ವಿಶ್ವನಾಥನೇ ಅಲ್ಲ ಬಂದಿದ್ದೇನೆ. ಇದಾರಿಗೆ ಈ ತಪ್ಪ ಕೊಡುವ ತೀರ್ಪು. ವಿಶ್ವನಾಥ, ಜಯಶ್ರೀ, ಹಾಗಪ್ಪ, ಏನಿದು ನಿನ್ನ ಮೈ ಕೈಗಳಲ್ಲಿ ರಕ್ತ? ನನ್ನ ರಕ್ತ ಇರಲಿ ಬಿಡಪ್ಪ. ಮೊದಲು ನೀ ಹೋದ ಕೆಲಸ ಏನಾಯ್ತು ಹೇಳು. ಅಪ್ಪ ಅಪ್ಪ ಅಪ್ಪ, ನನ್ನ ಕೆಲಸದ ವಿಷಯ ಹಾಳಾಗಿ ಹೋಗಲಿ ಬಿಡಪ್ಪ. ಮೊದಲು ನಿಮ್ಮ ಈ ರಕ್ತದ ಅವಸ್ಥೆ ಹೇಳಿ. ಆಗುವುದೆಲ್ಲ ಹಾಗೆ ಹೋಗಿದೆ ಬಿಡಪ್ಪ. ಮತ್ತ್ಯಾಕೆ ಆ ಬೆಂಕಿಯನ್ನು ಪದರಿನಲ್ಲಿ ಕಟ್ಟಿಕೊಳ್ಳೋಣ? ಬೆಂಕಿ ಎಂದು ಈ ಯಮಕಿಂಕಲವನ್ನು ಅಲಂಕರಿಸಬೇಕು. ನಿನ್ನ ಮೇಲೆ ಕೈ ಮಾಡುವ ಧೈರ್ಯ ಯಾವ ಪುಂಡನಿಗಿದೆ ಈ ನಾಡಲ್ಲಿ? ಅಂತ ಗಂಡುಗಲಿಯ ಹೊಟ್ಟೆಯಲ್ಲಿ ಹುಟ್ಟಿದ ಆ ಪ್ರಪಂಚ ಬೆಂಕಿಯನ್ನು ಕ್ಷಣಾರ್ಧದಲ್ಲಿ ಹಿಡಿದು ನನ್ನ ಕಾಲಗಳಿಗೆ ಹಾಕಿ ನಂದಿಸುವೆ. ಹೇಳಪ್ಪ, ಯಾರಿಂದ ನಿನಗೆ ಈ ಸ್ಥಿತಿ ಆಯಿತು? ಯಾರಂದೇನಿದೆ ವಿಶ್ವ? ಆ ಧರ್ಮೇಂದ್ರ ನಾನು ಮಕ್ಕಳೆಲ್ಲ ನಮ್ಮ ಜೋಳ ಹೊಲವನ್ನು ಮೇಯಿಸಿ ಬಿಟ್ಟಿದ್ದಾರಪ್ಪ.
ಈ ರೀತಿ ಮಾಡಿದ್ರೆ ಏಕೆಂದು ಕೇಳಲು ಹೋದರೆ ನಮ್ಮ ದಣಿಯೇ ಮೇಸಲಿಕ್ಕೆ ಇದ್ದನಂತ ಹೇಳಿ ನನ್ನನ್ನೇ ಹೊಡೆದು ಕಳಿಸಿಬಿಟ್ಟನಪ್ಪ. ಏನು ಹೇಳ್ತಾ ಇದೀಯಪ್ಪ ನೀನು? ತುತ್ತು ಕುಳ್ಳಿನಾಸೆಗಾಗಿ ಅವರ ಮನೆ ಬಾಗಿಲು ಕಾಯುವ ನಾಯಿಗಳು ನಿನ್ನ ಮೇಲೆ ಕೈ ಮಾಡಿದ್ರೆ ಕೈಲಾಗದ ಹಾಡಿಯಂತೆ ನಿನ್ನ ಮನೆಯ ಆಳುಗಳಿಂದ ನನ್ನ ಹೊರಮರಿಸಿದ್ದಲ್ಲದೆ ನನ್ನಪ್ಪನನ್ನೇ ಹೊಡೆದು ಕಳಿಸಿರುವೆಯ ಮಗನೇ. ಈ ಸೇರಿನ ಪ್ರತೀಕಾರವನ್ನು ಇವನ ಮಗನ ತೀರಿಸಿಕೊಳ್ಳದೆ ಬಿಡಲಾರೆ. ಅಪ್ಪ, ನಾನೀಗಲೇ ಹೋಗಿ ಇದರ ಸಮಾಚಾರವೆಂದು ತಿಳಿದುಕೊಂಡು ಬರ್ತೇನೆ. ನಿಲ್ಲು ವಿಶ್ವ, ಆ ದುಡುಕಿದ್ದೋರ್ ಮೇಲೆ ನನ್ನ ಎದುರು ಹಾಕಿಕೊಳ್ಳೋ ಧೈರ್ಯ ನಮ್ಮ ನಾಡಿನಲ್ಲಿಯೂ ಯಾರಿಗೂ ಇಲ್ಲ. ಹಾಗಂತ ಎದುರು ಹಾಕಿಕೊಂಡವರಿಗೂ ಉಳಿಗಾಲವೂ ಇಲ್ಲಪ್ಪ, ಉಳಿಗಾಲವೂ ಇಲ್ಲ. ಎಂತ ಮಾತನ್ನು ಹೇಳಿ ಎದುರಿಸ್ತಾ ಇದೆಯಪ್ಪ ಈ ನಿನ್ನ ಮಗನನ್ನು? ಅವನಿಗೆ ಅಪ್ಪ, ಸತ್ಯದ ದಾರಿಯಲ್ಲಿ ಮುನ್ನುಗ್ಗುತ್ತಿರುವವರಿಗೆ ಕೇವಲ ಅಂಜಿಕೆಯ ಇಲ್ಲವೆಂದಾಗ ಏನು ಮಾಡದೆ ನಮ್ಮ ಹೊರ ಬಯಸಿ ನಿನ್ನನ್ನು ಹೊಡೆದು ಕಳಿಸಿದ್ದಾರೆಂದರೆ ಅವರನ್ನು ಸುಮ್ಮನೆ ಬಿಟ್ಟು ಬರಬೇಕೇನಪ್ಪ? ಅವರ ಬರುತ್ತೇನೆ. ರಕ್ತ ಕುಡಿಯಬೇಕೆಂದು ಹೋದ ಜನ ಕತ್ತು ಕಳೆದುಕೊಂಡು ಪತ್ತೆ ಆಗದೆ ಹೋಗಿದ್ದಾರಪ್ಪ. ಅವರ ಕೈಯಲ್ಲಿ ಎತ್ತಲು ತಿಪ್ಪೆಯಲ್ಲಿ ಬಿದ್ದ ಬೆಪ್ಪನೊಬ್ಬ ಅವರ ಜೊತೆಗೂಡಿ ಹೊಂಚು ಹಾಕಿಕೊಂಡು ರಕ್ತ ಕುಡಿಯುವ ರಾಕ್ಷಸರಾಗಿದ್ದಾರಪ್ಪ. ಧರ್ಮೇಂದ್ರ, ಕರ್ಮೇಂದ್ರ, ಯಾವ ಧರ್ಮೇಂದ್ರೇ ಆಗಲಿ, ಯಾವ ಕರ್ಮೇಂದ್ರೇ ಆಗಲಿ, ಅಥವಾ ತಪ್ಪು ದಾರಿ ತುಳಿಯಬೇಕೆಂದು ಆಗಲಿ, ನನ್ನ ಮನತನದ ಮೇಲೆ ಅನ್ಯಾಯ ಮಾಡಿದ ಕಲ್ಲು ಕೇಳದೆ ಬಿಡುವ. ಹೌದಪ್ಪ, ನನ್ನ ಅಧಿಕಾರವನ್ನು ಹಚ್ಚಿದ ಧರ್ಮೇಂದ್ರನ ಮೇಲೆ ಸೇರು ಉಕ್ಕುತ್ತಿದೆ. ಆ ಸೇರಿನ ಸಂತಾಪವನ್ನು ಆರಿಸಿಕೊಳ್ಳಬೇಕೆನ್ನುವಷ್ಟರಲ್ಲಿ ನಿನ್ನ ಮೇಲೆ ಕೈ ಮಾಡಿದ್ದಾರೆಂದರೆ ನಿಮ್ಮ ಮಗನಾಗಿ ನಾನು ಹುಟ್ಟಿದ್ದಕ್ಕೂ ಸಾರ್ಥಕವೇನಪ್ಪ? ಅಪ್ಪ, ಪ್ರಚಲವಾಗಿ ಪ್ರಚಲಿಸುವ ಈ ಸೇರಿಗೆ ಸರಿಸಾಟಿ ನಮ್ಮಿಬ್ಬರಲ್ಲಿ ಒಬ್ಬರ ಒತ್ತಾಗಿದಾಗಲೇ ನನ್ನ ಅಣ್ಣ, ತಂದೆ ಮಾತನ್ನು ಕೇಳಿಂಡ ಹೊಲವನ್ನು ಮೇಯಿಸಿ ಹಾಳು ಮಾಡಿದ್ರೇನಾಯ್ತು? ಕೊಡುವ ಶಿವ ಬಡವನಲ್ಲ. ತಂಗಿ, ಕೊಡುವ ಶಿವ ಬಡವನಲ್ಲವೆಂದು ಮುಕ್ಕದ ಮನೆಯಲ್ಲಿ ಕುಳಿತರೆ ಹೊಟ್ಟೆಗೆ ಅನ್ನ ಬದುಕುವುದೇನಮ್ಮ? ನಾವು ಕಷ್ಟಪಟ್ಟು ಬೇಡ ಈ ರೈತರ ಹೊಲ ಹಾಳು ಮಾಡಿದ್ದಾರೆಂದರೆ ನನಗೆಷ್ಟು ಸಂಕಟವಾಗುತ್ತಿದೆ ಗೊತ್ತೇನಮ್ಮ? ಪಾದದಿಂದ 5 ವ್ಯಕ್ತಿಯವರೆಗೂ ಉಳಿದಂತಾಗುತ್ತೆ. ವಿಶ್ವ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಅದು ನಮ್ಮ ನಾಶಕ್ಕೆ ಕಾರಣ. ಮೊದಲು ಊರಿನ ಗುರಿಹಿರಲ್ಲಿ ತಿಳಿಸಿ ವಿಚಾರಿಸೋಣ. ಅಪ್ಪ, 4 ಜನ ಗುರು ಹಿರಿಯರ ಸತ್ಯದ ನಾಳಿಗೆಯನ್ನು ಕಿತ್ತುಕೊಂಡು ಕಟ್ಟಿ ಹಾಕಿದ್ದರಪ್ಪ ಕರ್ನಾಟ ಅಂದಾಗ ಈ ಬಡವರ ನೇರ ನಿಗದಿ ಮಾಡಲು ಯಾವ ಗುರುವಿಗೆ ಬರುವುದಿಲ್ಲ. ಈ ಊರಲ್ಲಿ ನ್ಯಾಯ ಬಗೆಹರಿಯಬೇಕಾದರೆ ನಾನು ಮೇಲುಗಳನ್ನು ಒತ್ತು ಅವನವರ ಮೇಯಿಸಿದಾಗ ಹಣದ ಜಲತ್ಕಾರದಿಂದ ಅಂತ ಒಂದು ಬೆಳೆಯುತ್ತಿರುವ ಆ ಕಪಿಯ ಪಾಪ ಇರಿಸುವುದೇ ನನ್ನ ಫಲವಾದತ್ತ. ಅಪ್ಪ, ನಾನಿನ್ನ ಬರುತ್ತಾನೆ. ಜಯಶ್ರೀ, ಈ ಹಠವಾದಿ ವಿಶ್ವ ಇನ್ನು ಏನು ಅನಾಹುತ ಮಾಡುತ್ತಾನೋ ಏನು? ಅಪ್ಪ, ಹಾಗೇನೂ ಆಗುವುದಿಲ್ಲ. ಮೊದಲು ನೀವು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಬನ್ನಿ. ಆಯ್ತು, ನಡಿಯಮ್ಮ.
ಕುಬೇರನ ಆಗರವನ್ನೇ ಮೆಟ್ಟಿ ನಿಂತ ಈ ಕರ್ಮೇಂದ್ರನಾಟ ತೀರಬೇಕಾದರೆ ಇಂದು ನಾ ಜಯಶ್ರೀಯನ್ನು ಕಾಣಲೇಬೇಕು. ರೂಪರಾಶಿಯನ್ನೇರಿ ಸರಸ್ವತಿಯ ತಂಬೂರಿಯನ್ನೇ ಅಂಬಾರಿಯನ್ನಾಗಿರಿಸಿಕೊಂಡಿರುವ ಜಯಶ್ರೀ ಗಂಡ ನಾನಾದಾಗಲೇ ತಿಳಿಯುವುದು ವಿಶ್ವನಾಥನಿಗೆ. ವಿಶ್ವನಾಥ ವಿಶ್ವಕ್ಕೆಲ್ಲ ಗಂಡುಗಲಿ ನಾನೆಂದು ಈ ಪುಂಡನಿಗೆ ಎದುರಾಗಿ ನಿಂತಿರುವೆಯಲ್ಲ, ಆ ಸೇಡಿಗಾಗಿ ನಿನ್ನ ತಂಗಿಯ ಕೈ ಹಿಡಿದು ಗರತಿಯಾದವನ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ. ಈ ಕಡೆಯಿಂದ ಬಂದ್ರ ಮಗನ ಸೂಟ್ ಮಾಡಿಬಿಡ್ತೇನೆ. ಈ ಕಡೆಯಿಂದ ಬಂದ್ರೆ ಮಗನ ಸೂಟ್ ಮಾಡಿಬಿಡ್ತೇನೆ. ಅಯ್ಯೋ ಕಳ್ಳ ಸಿಕ್ಕೇ ಅಯ್ಯೋ ಕಳ್ಳ ಸಿಕ್ಕೇ ಬಿಟ್ಟ. ಏ ರೌಡಿ ನನ್ನ ಮಗನ, ಸುಮ್ಮನೆ ನನ್ನ ಕೈ ಬಿಟ್ಟು ಶರಣಾಗತನ ಹಾಕ್ತೀವೋ, ಇಲ್ಲ ಅಂದ್ರ ಸೂಟ್ ಮಾಡಿಬಿಡ್ಲೆ. ಏನ್ಲೇ ಈ ಪೊಲೀಸನ್ನ ಕಬರಿಂದ ನೀನು ನನ್ನ ಸೂಟ್ ಮಾಡ್ತೀನಿ ಲೇ ಮಗನ, ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತಾನೆ. ಲೇ ಮಾತಿನ ಮಲ್ಲ, ಸುಮ್ಮನೆ ನನ್ನ ಕೈ ಬಿಟ್ಟು ಶರಣಾಗತನ ಹಾಕ್ತೀವೋ, ಇಲ್ಲ ಕುಸ್ತಿ ಹೊಡ್ತಾಕೇನು ಮಣ್ಣು ಮುಕ್ಕಿಸ್ತೇನ. ಲೇ ತಮ್ಮ, ಮಣ್ಣು ಮುಕ್ಕಿಸು ಪನ್ನಂಗ ನನ್ನ ಮಗನ. ಈ ಪೊಲೀಸ್ ಕಾರಣ ಏನ್ ತಿಂದ್ಲಿ ಬದ್ಮಾಸ್ ನನ್ನ ಮಗನ. ಹೌದಲ್ಲೇ ಬದ್ಮಾಸ್ ಕಳ್ಳ ರೆಡಿ ಅಂದ್ರ ಈ ಬೆಳ್ಳಿ ಮರಿ ಅಂತ ಪೊಲೀಸ್ ಪಾಪನ ಹಿಡಿಯಕ್ ಬಂದಿಲ್ಲ ತಮ್ಮ. ಜನಾನು ಅಂದ್ಕೊಂಡಿರ್ಬೇಕು ವರ್ಷ ಇವರ ಪೊಲೀಸರು ಇರ್ತಾರಲ್ಲ ಅಂತೇಳಿ. ಹಂಗಾಗೈತೆ ನಮ್ಮ ಕಡೆ. ಹೇಳ್ತಾಕ ಉಗುಳಿದಲ್ಲ ಆಗಿಲ್ಲ ಉಗುಳೋದು ಉಗುಳಿದೆ. ಸ್ವಲ್ಪ ಮುಂದೆ ಕುತ್ಕೊಂಡು ನೋಡಿದ ಬೇಡ ಅಲ್ಲೇ. ಹೇಳ ಉಗುಳೋದ್ರಾಗ ಏನು ಮಾಡಿ ಮುಂದೆ ಬಿದ್ದು ಜಂಡ ಮ್ಯಾಗ ಉಳ್ಬಾರ್ದಂಗ ನೋಡ್ಕೊಂಡು ಉಳ್ಬೇಕೊಟ್ಟೆ. ಏನ್ ಮಾಡೋದು ಕಾಕು, ಈ ಪೊಲೀಸ್ ನೌಕರಿ ಮಾಡೋದು ಮುಳ್ಳು ಬೇಲಿ ಮೇಲೆ ಜೀವನ ಸಾಗಿಸೋದು ಎರಡೂ ಒಂದಾಗೈತಿ. ಯಾಕಂದ್ರ ನಾವು ಈ ನೌಕರಿ ಮಾಡಾಕತ್ತೇವಿ, ಹೆಂಡತಿ ಮುಖ ಅನ್ನೋದು ಸಮುದ್ರದಾಗ ಕಾಣೋ ಸೂರ್ಯನ ಕಿರಣ ನೋಡ್ದಂಗ ಆಗತ್ತಲ್ಲ ಏ ತಮ್ಮ. ಕಡಿಕ ಸಮುದ್ರ ಕಾಣ ಸೂರ್ಯ ಕಿರಣಾರ ನೋಡಿ ಮನಸ್ಸು ತಂಪು ಮಾಡ್ಕೊಂತಿ. ನನ್ನ ಬಳೆ ಏನೈತೆ ಗೊತ್ತಿಲ್ಲ, ಬರೇ ಅವನು ಮಣ್ಣಾ ತಮಸ್ ಗತ್ಲಾಗ್ಬಿಡದ್ರಿ. ಅದ ಅಮಾಸೆ ಹಾಕ್ಬೇಕಾಗಿತ್ಲಿ. ಅಲ್ಲಲೇ ಮನೆಗೆ ಹೋಗೋ ನೆಪ ಮಾಡಿದ್ವಿ ಅಂದ್ರ ಅವನು ಈ ಊರ ಬರೀ ದಿನ ಕೂಲಿ ಕೇಸ ನೋಡ್ಲಿ. ಕಾಕು ನಾವು ಅದಕ್ಕೆ ದಿನ ಈ ಬೀಟ್ ಊಟಿಗೆ ಹೋಗ್ಬೇಕಲ್ಲ. ಅಲ್ಲಲೇ ಅಂದಾಗ ನಮ್ಮ ಹೆಂಡ್ರ ಮರಗ ನಮ್ಮ ಸಾಹೇಬ್ಗೆ ಹತ್ತಾಕಲ್ಲ ಅಂತಾನೆ ಹೆಂಡ್ರ ಮರಗ. ಅಲ್ಲಲೇ ಅವನವನ ತನ್ನ ಪ್ರಮೋಷನ್ ನೋಡಿದ್ರಾಗ ನಮ್ಮ ಎಮೋಷನ್ ಹಾಳು ಮಾಡ್ಬಿಡ್ತಾನಲ್ಲ, ಅದಕ್ಕೆ ನಾವು ಯಾಕೆ ಗಿಡ ನೋಡೋಣ ಅಂತಾನೆ. ಗಿಡ ನೋಡೋದ್ರಾಗ ಇಲ್ಲೇ ಬಂತ ಲೇಪ ಯಾವ್ದೋ ಒಂದು ಬಳಿ ಸಪ್ಪದ ಕಳಗ. ಗಿಡ್ಡ ಬರ್ತಾನ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತು ನನಗ ಮಾಸ್ತರ ಕಾಟ. ಗಿಡ್ಡ ಬರ್ತಾನ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತು ನನಗ ಮಾಸ್ತರ ಕಾಟ. ಈ ಚಂದ ಐತಿ ನೋಟ ಹೊಟ್ಯಾನ ಕೂದಲ ಕಟ್ಟ, ಈ ಚಂದ ಐತಿ ನೋಟ ಹೊಟ್ಯಾನ ಕೂದಲ ಕಟ್ಟ. ಜಲ್ದಿ ಜಲ್ದಿ ನಡಿ ನಡಿ ಗಿಡ್ಡ ಬರ್ತಾನ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತು ನನಗ ಮಾಸ್ತರ ಕಾಟ. ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತು ನನಗ ಮಾತಾಟ. ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ, ಸಂಧ್ಯಾಗ ನಿಂತು ನನಗ ಮಾತಾಡ ಟಾಟ. ಸೊಂಟ ಗೊಣ ನೋಡಿಕೆ ನಂಟ
ಏನಿಕಿಯ ಸೊಂಟ ನೋಡುಕಿಯ ನಂಟ ವಾರೆ ವಾ 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 ಇನ್ನು ತಳ್ಳ ತಳ್ಳ ಹೊಳಿತಾವು ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದೆ ಬೇಲ ಇನ್ನು ತಳ್ಳ ತಳ್ಳ ಹೊಳಿತಾವು ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದೆ ಬೇಲ ಕಣ್ಣಿಗೆ ಹಾಗೆನಿಗಾಗಲ್ಲ ನಿನ್ನ ನೋಡಿ ಹಾಗೆನಿ ಬಾಗಲ್ಲ ಕಣ್ಣಿಗೆ ಹಾಗೆನಿಗಾಗಲ್ಲ ನಿನ್ನ ನೋಡಿ ಹಾಗೆನಿ ಬಾಗಲ್ಲ ಏನ ತಳ್ಳ ತಳ್ಳ ಎಲ್ಲ ಹುಡುಗರು ನಿನ್ನ ಮುಂದೆ ಬೇಲ ಏನ್ರಿ ಪೊಲೀಸ್ ಸಾಹೇಬ್ರ ಅಲ್ಲ ಗುಂಡಾ ಮಂದಿ ಹಿಡಿ ಅಂತೇಳಿ ಪೋಜದಾರ ಸಾಹೇಬ್ರ ಕಳ್ಸಿದ್ರ ಲಂಡ ಚೊಣ್ಣ ಹಾಕೊಂಡು ಕಂಡರ್ ವಾಸಿ ಜಗ್ಗ ಕತ್ತಿರಲ್ಲ ಯಾಕ ಅಂತೀನಿ ಉಂಡವ್ರು ಹಸಿ ಯಾಕೆ ಜಗನ್ಲಿ ರೂಪ ಕೆಂಡ ಸಂಪಿಗೆ ಅಂತ ನಿನ್ನ ಗಿಡ್ಡ ದುಂಡ ಸೇರಿರ ಯಾಕ ಬಂದಿದ್ಯಲ್ಲ ಮೊನ್ನೆ ಗದುಗ್ರಸ್ತ ನೋಡಾಕ ಬಿಟ್ಟು ಸೋಮಾಪುರ ಕಡಿ ಬಂತಲ್ಲ ಅಂತ ನೋಡಾಕತ್ತಿದ್ವಿ ಅಷ್ಟ ಹ್ಞೂ ಮೊನ್ನೆ ನೀನು ಬಂದಿದ್ದಿಲ್ಲ ಕರಿಯಾಕ ಅದಕ್ಕ ಅಲ್ರಿ ಎಷ್ಟು ದಿನ ಆತ್ರಿ ಅಪ್ಪ ನಮ್ದು ಎಮ್ಮಿ ಐತಲ್ರಿ ಹಿಂಡು ಎಮ್ಮಿ ಕಳ್ಕೊಂಡ್ಬಿಟ್ಟೈತ್ರಿ ಹಗಲು ರಾತ್ರಿ ಹುಡುಕ್ಯಾಡ್ತೀನಿ ಸಿಗವಲ್ರಿ ಅಲ್ಲೆಲ್ಲರ ಬಂದೈತೇನ್ರಿ ನಿಮ್ಮ ಹತ್ರ ಎಲ್ಲೈತಿ ಗಟ್ಟಗಿಡಿ ಅಲ್ಲೇ ಬರ್ತೀನಿ ನಾನು ಅಲ್ಲೇರ ಅದಕ್ಕೆ ಹುಡುಕ್ಯಾಡಿ ಸಿಗವಲ್ರಿ ಅದಕ್ಕೆ ಇದ ರಸ್ತಾ ಹಿಡಿದು ಹೊಂಟಿದ್ನ್ಯಾರ ನಮ್ಮ ಹುಡುಗರು ಇಲ್ಲೇ ಐತಿ ಬಾ ಅಂದ್ರೆ ಅದಕ್ಕೆ ಹುಡುಕ್ಯಾಡಕತ್ತಿ ನಿಮ್ಮ ಕಣ್ಣಿಗೆ ಏನಾರು ಬಿತ್ತೇನ್ರಿ ಮತ್ತೆ ಇಲ್ರಿ ನಾವು ದಿನ ಇದ ಬೀಟೂಟ್ಯಾಗ ಕೋಲಿ ಇಟ್ಕೊಂಡು ದೊಡ್ಡಣಿ ಪಡ್ಡಣಿ ಎಲ್ಲ ಅಡ್ಡಾಡ್ತೇವೆ ಅದ್ ಎಂತ ಎಮ್ಮೆ ಐತೆ ನಿಂದು ಕಣ್ಣಿಗೆ ಕಂಡಲ್ಲ ನಮಗೆ ರೂಪ ನನಗೆ ಅನಿಸಿದ ಮಟ್ಟಿಗೆ ಅದು ಯಾವ್ದೋ ಅಡ್ಬಿಟ್ಟು ಕೊನೆ ಬೆನೆ ಹುಡುಗತ್ರಿ ನೆಮ್ಮಿ ಏ ಎಂತ ಆಡ್ಮುಟ್ಟ ಕ್ವಾಣ ಇದ್ರು ನನ್ನ ಎಮ್ಮಿ ಹಿಂದ ಬೀಳೋದು ಬಾಳ ಬಿಗಿ ಐತ್ರಿ ಸಾಬ್ರ ಲೇ ರೂಪ ಅದು ಸಾಬ್ರ ಅನ್ಬೇಡ ಕರೆಕ್ಟ್ ಆಗಿ ಸಾಯಬ್ರ ಅನ್ನೋ ಅದು ನಮ್ಮ ಅಭ್ಯಾಸ ಬಲ್ಲ ರೀ ಒಮ್ಗೆ ನಮ್ದು ಡಿಗ್ನಿಟಿ ಡೌನಿಂಗ್ ಮಾಡಕ್ ಹೋಗ್ಬೇಡ ನಿಮ್ ಡಿಗ್ನಿಟಿ ಡೌನ್ ಆದ್ರ ಅದು ನಮ್ದು ಅಭ್ಯಾಸ ಬಲ್ಲ ರೀ ನಮ್ದು ಡೌನ್ ಆಗಂಗಿಲ್ಲ ಮ್ಯಾಗ ಇರ್ತೈತಿ ನಿಮ್ಮಂತ ಸೂಕ್ಷ್ಮವಾದ ಸುಂದರಿ ಅಂತ ಹೆಣ್ಣು ಏ ಸಾಬಾ ಅನ್ನ ಕುಂತ್ರ ಎಡವಟ್ಟು ಹೆಣ್ಣು ಏ ಸಾಬಾ ಅನ್ನ ಕುಂತಿರ್ತಾವಲ್ಲಿ ಅದು ನಮ್ಮ ಅಭ್ಯಾಸ ಬಲ ಐತ್ರಿ ನೀವೇನ್ ಬರೀ ಇಂಥದ್ದು ಬರೀ ಸಹ ಬರ್ತದಕ್ಕೆ ಬರೀ ಹಿಂಗ ಈ ನಮ್ಮನೆ ಮಾತಾಡ್ತಿರಲ್ಲ ಹೋಲ್ ಬಿಡ್ರಿ ರೂಪ ನಿನ್ನ ಎಮ್ಮೆ ಭಾಳ ಚಂದ ಐತಂತ ಅಷ್ಟ ಚಂದ ಹೈ ನಾನು ಹಿಂಡ್ತೈತಂತ ಹಿಂಡುತ್ತೆ ನೀ ಬಂದು ಹಿಗ್ ಬಾ ಮತ್ ಬೇಕು ನನಗ ಹಂಗ ಬಂದೈತಿ ಯಾಕ ಸಾಬ ಯಾಕ ಏನು ಮಾತಿರ್ದಿ ಏನದು ಮಾತಾಡ್ದ ಅಂದೆ ಸುಮ್ಮನಿದಂಗೆಲ್ಲ ಭಾಳ ಮಾತಾಡ್ತಿರಲ್ಲ ಇಬ್ರು ಒಬ್ಬ ಗಿಡ್ಡ ಒಬ್ಬ ಉದ್ದ ಯಾಕ ಏನಂತ ತಾಯಿ ನಿನ್ನ ಲಂಡು ಸಣ್ಣದ ವಿಷಯ ಅಲ್ಲ ಲೇ ರೂಪ ನಿನ್ನ ಹೈನದ ವಿಷಯ ಅಂದೆ ಇನ್ನು ನೀ ನಮಗ್ ಕೊಡಾಕ್ ಹೂವಂದಿ ಅಂತಂದ್ರೆ ನಾವ್ ಅಂಕರು ಇಬ್ಬರು ಪೊಲೀಸರು ಬರಗೆಟ್ಟ ಅದಕ್ಕ ನಿಂತ್ಬಿಟ್ಟವಿ ಮಾಡಾಕ ಅಂದೆ ಅದ ನೀನ್ ಹಾಲಿನ ವ್ಯಾಪಾರ ಹಂಗಾರ ಮಾಡ್ರಲಿ ಯಾರು ಬೇಡ ಅಂತಾರ ಈಗ ಭಾಳ ಟೈಮ್ ಆಗತ್ತೆ ಸಜ್ಜ ಎರಡು ಒಂದದವಲ್ಲ ಇವು ತಂದಿ ಮಗಳ ಭಾರಿ ಹುಡುಕ್ಯಾರ ಬಿಡ್ಲೇ ಇವ್ರನ್ನ ಆಯ್ತು ನಿನ್ನೆ ಆರ್ಕೆಸ್ಟ್ರಾ ಕೊಟ್ರನ್ಲಿ ಅದನ್ನ ನೀ ಅಂದಾರ ಅಸಿಸ್ಟೆಂಟ್ ಇಟ್ಕೊಂಡಿನಿ ನೋಡಲ್ಲ ಹೆಂಗೈತಿ ಹೌದಲ್ಲ ನಿಮ್ಮ ಅಪ್ಪನ ಬೆಂಕಿ ಪಟ್ನ ಮತ್ತ ಟೊಪಿಯಾಗಿಂದ ಬಂದೈತತಿ ನೀವು ಅದನ್ನ ಪ್ರಯತ್ನ ಮಾಡಿರಿ
ಅಂಟಸ್ಕೊಂಬಂದನವ ನಮ್ಮ ಅಪ್ಪ ಗೆಡ್ಡ ಭಾಳ ಬೆರಿಕೆದನವ ಏ ಭಾರಿ ಅದಾರಪ್ಪ ತಂದಿ ಮಗಳು ಅಲ್ಲ ಅಲ್ಲ ಇವ್ರೇನ್ಲಿ ಬೆಳ್ತಾಗ ತಂದೆ ಮಗಳು ಇದ್ದ ಮಾಡಂಗ್ ಕಾಣ್ತಾರಲ್ಲ ಇವ್ರು ನಿನ್ನೆ ಬ್ಯಾಂಡ್ ಸೆಟ್ನೆ ಬಿಟ್ಟು ಹೋಗ್ಯಾರ ಕಾಂತತಿ ಇವನ್ನ ಬೆಳಗಾವಿ ಬಿಟ್ಟು ಹೋಗ್ಯಾರಲ್ಲ ಇವ್ರು ಏನಾರ ಮಾಡಿ ಜಾಸ್ತಿ ತಪ್ಪಿಸ್ಕೊಂಡ್ರಲ್ಲ ಇವ್ರು ಬಳಾರ ಏನೋ ಮಾಡಿ ಬಿಟ್ಟು ಹೋಗ್ಯಾರ ಇವನ್ನ ಹಿಂದಿಲ್ಲ ಸೀಟ್ನಾಗ ಕುಂತಾನೆ ಇವ. ಸೇ 2 ತಿಂಗಳಾಯ್ತು ಬಡಿ ಕೆಲಸ ಬಿಟ್ಟು ಅದನ್ನ ಮಾಡಾಕಂತಿದಿ ಆಮೇಲೆ ಸೈತೈತನ ಬ್ಯಾಡ ಮುದಕ ನೀನು ಕೈಯು ಎಲ್ಲೇ ತೋರ್ಸ್ಬೇಕಾತಪ್ಪ ಇವನ್ನ ಲೇ ಹಿಡ್ಕಣ ಕೊಟ್ಟಿಯ ಸೇ ಕೊಟ್ಟಿ ನಿನಗಿಷ್ಟ ಬಂದಿದ್ದು ಮಾಡು ಮತ್ತೆ ತೆಳಗಿಟ್ರ ಬ್ಯಾಡ ಅಂದ್ರೆ ಹಿಂದೆ ಇಟ್ಕ ಬ್ಯಾಡ ಅಂದ್ರೆ ಹೋಗಿ ಬರ್ತದೆ ಮ್ಯಾಲೆ ಇಟ್ಕೊಂಡ್ರೆ ಕೆಳಗೆ ಹೋಗಿ ಬರ್ತದೆ ಏನ ನಿಮ್ಮ ಮೌನ ನಾ ಯೋಡ್ರ ಹುಟ್ಟಿದ್ದಂತ ನಿಂಗೆ ಹೆಂಗ್ ಗೊತ್ತ ನಮ್ಮ ಅಮ್ಮ ಹೇಳ ಹೌದ ಹೌದ ನೀ ಊಟಕ್ಕಿಂತ ಮುಂಚೆ ಸತ್ತು ಹೋಗ್ಯಾಳಕಿ ನನಗೆ ಹೇಳ ಹೌದನ ಏನ ನಿನ್ನ ಅವನ ಕರೆ ಮಾತಾಡ ಈ ಕಾಕಿ ಅಂಗಿ ಕೂಡ ಸೇರಿ ಏನು ಅರ್ಥ ಬರ್ತ ಮಾತಾಡಕತ್ತಿಯಲ್ಲ ಏನಂತ ದಿನ ಹಕ್ಕಿಕತಿ ಏ ಮುದುಕ ಇಲ್ಲಿ ಈ ಬಿಳೆ ಮುಸಿ ಮುದುಕರಿಗೆ ಇಲ್ಲಿ ಪ್ರವೇಶ ಇಲ್ಲ ಮರ್ಯಾದೆಯಿಂದ ನೀವು ಹೊರಗೆ ಹೋಗ್ಬೋದು ಏನ್ರಿಪ್ಪ ಪೊಲೀಸ್ ಪಂಡಿತ್ರ ಇವಳು ಯಾರಂತ ತಿಳಿದು ನನಗೆ ಮಾತಾಡಕತ್ತೀರಿ ನೀನು ನೋಡ್ಲಿ ಸೈಜರ್ ನೋಡ ಇವಳು ನನ್ನ ಮಗಳೇ ಅರ್ಥ ಇವ್ರಪ್ಪಲೇ ನಾನು ಇವ್ರಪ್ಪ ಮೊದಲ ಬಡಿಗೆಲ್ಲ ಕೆತ್ಕೊಂಡು ಮಾಡ್ಕೊಂಡಿರ್ಬೇಕು ಸೈಜ್ ಏ ಅವ್ರ ಒಂಚೂರು ದಪ್ಪ ಇದ್ಲ ನಾನು ಒಂದ್ ಸ್ವಲ್ಪ ತಾಳಗಿದ್ದಕ್ಕ ಹಂಗಾಗೈತದ ಹೌದೌದು ರೂಪ ಏ ಇದಕ್ಕೇನಾತು ರೂಪ ಏನಾ ಇವ ನಿಮ್ಮಪ್ಪನ ರೂಪ ಇವ ನಿಮ್ಮಪ್ಪನ ಅಲ್ರಿ ಅಲ್ರಿ ಅಲ್ಲ 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 ಏನ ನಿಮ್ಮ ಮೌನ ಏನ ನಿಮ್ಮ ಮೌನ ನನಗ ನಿಮ್ಮ ಅಪ್ಪ ಅಲ್ಲ ಅಂತಿ ಏ ಯಪ್ಪ ನಾ ಅಲ್ಲಂತ ಎಲ್ಲಿ ಹೇಳಿದ್ನು ಯಪ್ಪ ಈ ಬಿಳಿ ಮೀಸಿ ಮುದುಕದನಲ್ಲ ಇವ ನಮ್ಮ ಅವನ ಗಂಡ ಕೊಡಿ ಇನ್ನೊಂದ್ಸಲ ಇವಳು ನೆಕ್ಸ್ಟ್ ಪ್ರವೇಶಕ್ಕೆ ಏನು ಉಳ್ಸಂಗ್ ಕಾಣಿಸಲ್ಲ ನನ್ನ ಇಲ್ಲೇ ಕೊಟ ಕಣಸಂಗ್ ಕಾಣ್ತಾವ ಹೌದ ನನ್ನ ಬಂಗಾರದ ಗಿಂಡಿ ನೋಡೆ ನನ್ನ ಮಗಳು ಬಾಳ ಶಾಣ್ಯಾಕಿ ನೋಡ್ತಾವ ಬೆಳತನಕ ನೋಡ್ತಾವ ಹೆಂಗಾಗಿರ್ತತೆ ಅದಕ್ಕಾಗಿ ಅಷ್ಟು ಚುರುಕ ನೀಡ್ದೈತ್ರಿ ಇವಳ ಹಾಲಿನ ವ್ಯಾಪಾರ ಬಲ ಚುರುಕ ಇಷ್ಟು ಪಶುಪತಿಯವ್ರ ನಿಮ್ಮ ಮಗಳು ಇಷ್ಟು ಚುರುಕ ಆಗ್ಬೇಕಂದ್ರ ಯಾ ಸಾಲಿ ಮುಗಿಸಿ ಯಾ ಮಾಸ್ತರ್ನ ಮನೆಗೆ ಕಳಿಸಿ ಎಷ್ಟೆಷ್ಟು ಸಾಲಿ ಹಾಳ್ಗೆಡಿವಿ ತಗಡು ಹಾಕಕ್ಕೆ ಹಚ್ಚಾಳೋ ಗೊತ್ತಿಲ್ಲ ಏಪ್ಪ ಪೊಲೀಸ್ ಪಂಡಿತ ಹಾ. ನನ್ನ ಮಗಳ ಟ್ರೈನಿಂಗ್ ಒಂದೊಂದು ಮುಗ್ದೇ ಇಲ್ಲ ಒಂದೊಂದು ಮಾಡೇ ಇಲ್ಲ ಮತ್ತೇನ್ ಮಾಡ್ಯಾಳ ತಡಿಯ ಅವಸರ ಮಾಡಬೇಡ ಇವ ಗಾಡಿ ಹೊಡ್ಯಾಕ ಅಂತ ಅಂದ ನಮ್ಮ ಪೂಜಾರಿ ಎಲ್ಲ ಮೌಲ ಪಾಪ ಅವನ ಕೈ ಟ್ರೈನಿಂಗ್ ಅಂತ ಒಂದ್ ತಿಂಗಳು ಕಳ್ಸಿನಪ್ಪ ಮತ್ ಅಲ್ಲೇ ಮಾಡಿಲ್ಲ ಕಿತ್ಕೊಂಡ ಬಂದ್ಲ ಅವಂದು ಸ್ಟೇರಿಂಗ್ ನಿನ್ನ ಅಂತದ ಹುಡುಕಿ ಒಳ್ಳೆ ಸಣ್ಣ ಸೈಜ್ ಆಕಿ ಬೇಕಾಗಿತ್ತು ಸೈಜ್ ಹಿಡ್ಕೊಂಡ್ ಬಂದಾಳ ಅದಕ್ಕೆ ಕಿತ್ಕೊಂಡ್ ಬಂದ್ಲರಿ ಅದು ಹೋಗ್ಲಿ ಅಂತಂದ ಶಾಲಿ ಕಳ್ಸಿ ದೊಡ್ಡ ಸಾಹೇಬ್ ಮಾಡ್ಬೇಕಂತ ಬಂದ ಮಗಳನ್ನ ಮತ್ತೇನ್ ಮಾಡ್ಕೊಂಬಂದ್ಲ ಲೆಕ್ಕಿಗೂ ನಿಮ್ಮ ಹೆಸರು ಕಾಲಿದ್ನ ಕಳಿಸಿದ್ನಪ್ಪ ಊರಿಗೆ ಕಳ್ಸಿಬಿಟ್ಲ ಅವನ್ನ ಹ್ಞೂ ಅವನ್ ಮೂಗ್ ಕೊಯ್ದು ಪಾಪ ಊರಿಗೆ ಕಳ್ಸಿಬಿಟ್ಲ ಅವನ ಅದು ಹೋಗ್ಲಿ ಅಂದ ಊರಾಗ ಡಾಕ್ಟರ್ ಇದ್ದಿದ್ದಲ್ಲಪ್ಪ
ಅದಕ್ಕೆ ನನ್ನ ಮಗಳನ್ನ ನರ್ಸ್ ಬಾಯಿ ಮಾಡ್ಬೇಕಂತಂದು ನಮ್ಮೂರು ಬರ್ತಾನ ಡಾಕ್ಟ್ರೆ ಹೊಸ ಡಾಕ್ಟ್ರೆ ಪಾಪ ಅವ್ರ ಕೈಯಾಗ ಒಂದು 4 ದಿನ ಟ್ರೈನಿಂಗ್ ಹೋಗ್ಲಿ ಅಂತ ಕಳಿಸಿದ್ದೆ. ಅದೇನು ಗದ್ಲ ಮಾಡ್ಕೊಂಡಾಳ ಏನ ತಿಂಗಳದಾಗ ಹೊರಸ್ ತಗೊಂಡ್ ಮನೆ ಬಂದು ಬಿಟ್ರೆ ಬಾಕೆ. ಏಯ್ ನಿಮ್ಮವನ ಏನ ಮಾತಾಡ್ತೀಯೋ ಏನು ಮಾತಾಡ್ತಿದ್ದಿ ಅಲ್ಲಿ ಏನು ಮಾತಾಡೋಕ್ ತಿಳಿಯಂಗಿಲ್ಲ ಬುದ್ಧಿಯರ ಐತೆ ನಿಲ್ಲಿನಗ ನಿನಗ್ ಬೇಕತ್ತಾಳೆ ಏನಕ್ಕೆ ನನಗೆ ಹಾಕ್ಬೇಕಳ್ಳಿ ನಿನ್ನ ಮಗಳು ವಯಸ್ಸಾಗೈತಲ್ವಾ ಒತ್ತಿ ಹೇಳಿದ್ರೆ ಗೊತ್ತಾಗತ್ತೆ ನನಗ್ ಬೇದ್ರ ಗನ್ ನೋಡಿಲ್ಲ ಮಗನ. ಅಯ್ಯೋ ನನ್ನ ವಯಸ್ಸಿನ್ಯಾಗ ನಿಮ್ಮಂತ ಗನ್ ಹಿಡ್ದು ಶೂಟ್ ಮಾಡಿ 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 ಹಿಂಗಾಗೈತೆ ನೋಡಂದ. ಇನ್ನೂ ಬಂದಿಲ್ವಾ ನನ್ನ ನಿದ್ದೆ ಅಗ್ಸನ್ ಹೆಂತಿ ಅದೇನೋ ಹೊರ್ತು ನರ್ಸ್ ಕೆಲಸ ಒಲ್ಯ ಅಂತ ಹೇಳಕತ್ತೆ ಸಾಹೇಬ್ರಂತಲೇ. ನೋಡ್ರಿ ಸಾಹೇಬ್ರ, ನನ್ನ ಮಗಳು ಇಷ್ಟಿಷ್ಟು ಟ್ರೈನಿಂಗ್ ಕಳಿಸಿದ್ರೆ ಅಷ್ಟು ನಪಾಸಾಗ್ಯಾಳ. ಅದಕ್ಕಾಗಿನ ಎಮ್ಮೆ ಆಗತ್ತೆ ನೋಡ್ರಿ ಇಂಥ ಉರಿ ಬಿಸ್ಲಾಗ. ಯಜಮಾನ್ರ ಎಮ್ಮಿ ಕಾದ್ರು ನಿಮ್ಮ ಮಗಳು ಎದ್ರಾಗೂ ಕಡಿಮೆ ಇಲ್ರಿ, ಇದ್ರಾಗ ಕಡಿಮೆ ಅದ. ಮತ್ತ ಅದಕ್ಕೆ ನಮಗ ಪೊಲೀಸ್ ನೌಕರಿ ಕೊಡೋದು. ಲೇ ತಮ್ಮ, ನಾ ಮಿಲ್ಟ್ರಿಗೆ ಸೇರಿದ್ಲೇ ಮಿಲ್ಟ್ರಿಗೆ. ಆದ್ರೆ ಏನ್ ಮಾಡ್ಲಿ, ಒಂದ್ ತಟ್ಟೆಗೆ ಕಮ್ಮಿ ಇತ್ತು ನಂದ, ಅದಕ್ಕೆ ವಾಪಸ್ ಕಳಿಸ್ಬಿಟ್ರತೆ. ಹೈಟ್ ಲೇ ಹೈಟ್, ತಪ್ಪು ತಿಳ್ಕೊಬೇಡ ಹೈಟ್. ಹಾ ಮೂತ್ರಿ ಬಾಯ್ನ ಯಾಕ ನನಗ ಮುದಕ ಅಂತೀರಲ್ಲ ನೀವ. ನೋಡ ಹೆಂಗ್ ಬಾಯ್ ನನಗ ಮುದಕ ಅಂದ್ರ ನಿಮ್ಮ ಚಣ್ಣ ಬಿಳಿ ಒಲ್ಲೆ ಬೇಡಿತ್ತು ಜೋಕೆ. ನಮ್ಮಪ್ಪ ಹೇಳೋ ಮಾತು ಕರೆಕ್ಟ್ ಐತ್ರಿ. ಈ ಅದನಲ್ರಿ ಇವ ನಮ್ಮಪ್ಪ ಮುಸನ ಮುಡ್ಲು ಹೊರಿಯಂಗ ಇವ ಒಂದ ಸೊನಿ ಈ ಊರಾಗ ಇರ್ತಿದ್ದಿಲ್ರಿ. ನಮ್ಮಪ್ಪ ಸೀದಾ ಹಾದಿ ಹಿಡ್ದು ಹೊಂಟಂತ ಸಾಕ್ರಿ. ದೊಡ್ಡದರಲ್ರಿ, ದೊಡ್ಡ ಶ್ರೀಮಂತರ ಅವರು ನಮ್ಮಪ್ಪನ ಕರೆಸಿ ಅವಂಗ ರೊಕ್ಕ ಕೊಟ್ಟು 50 ಲಕ್ಷ ಕೊಡ್ತೀವಿ, ಮತ್ತು ಮ್ಯಾಗ ಕಾರ್ ಕೊಡ್ತೀವಿ, ಮತ್ತು ನಮ್ಮಪ್ಪಗೆ ಹೆಣ್ಣು ಕೊಡ್ತೀವಿ ಅಂತೇಳಿ ಪಾಳೆ ಹಚ್ಚಿ ಕ್ಯೂ ಹಚ್ಚಿ ನಿಂತಾರ್ರಿ ನಮ್ಮಪ್ಪಗ. ಹೋಗಿ ನೀವು ನಮ್ಮಪ್ಪಗ ಮುದುಕ ಅಂತೀರಲ್ರಿ. ನೋಡ್ರಿ ಯಪ್ಪ, ಇವ್ರ ಜೋಡಿ ಮಾತು ಏನ್ ನಿಂದು? ಸುನ ಬಾ ಮನಿ ಕಡೆ ಹೋಗು ನಡಿ. ನಮ್ಮ ಎಮ್ಮೆ ಐತೆ ಎಲ್ಲೈತ ಹುಡ್ಕೊಂಡು ಬಾ. ಎಮ್ಮಿ ಹುಡ್ಕೋ ವಿಚಾರ ಒಟ್ಟು ಇರ್ಲಿವ. ನಾನು ಪಕ್ಕದ ಮನೆ ಪಾರ್ವತಿ ನೋಡಿದ್ನಲ್ಲ, ಆಕೆ ಕೊಟ್ಟ ಮದುವೆ ಯಾವಾಗ ಮಾಡ್ತೀಯ ಅಂದೆ. ಹ್ಞೂನ್ವಾ ಮಾಡು ನೀ ಮದುವೆ ಅಂದಿ. ನೀನು ಸಣ್ಣ ಹುಡುಗರ ವಯಸ್ಸಿ ಬಂದ ಹುಡುಗಿಯರ ಅದಾರಲ್ಲ, ಅವು ನೀನು ಮುಂದಿನ ಹಲ್ಲು ಕಿತ್ತು ಕೈಯಾಗ ಕೊಟ್ಕಾಶರ. ನಡಿ ನಡಿ. ಇದೇನ್ಲೇ ಆ ಹುಡುಗಿ ನೋಡಿದ್ರ ಈ ನಮ್ಮ ಕೈ ಆಕೆ ತುಪ್ಪದ ಕೈ ಬೀಳಂಗ್ ಕಾಣ್ತದಲ್ಲೇ ತಮ್ಮ. ಯಪ್ಪ ಪುಣ್ಯಾತ್ಮ, ಓಡಿಸ್ಬೇಡ ನಿಲ್ಲೇಪ ನಿನ್ನ ಬಾಯಿನ. ಯಾಕೆ ಮೊದಲ ನಿಂದ ಕರಿವಾಯಿ ಐತೆ, ಆಗುತ್ತ ಅನ್ನೋ ಕೆಲಸ ಆಗೋದಿಲ್ಲ. ಆಕ ಒಂದು ಕೆಲಸ ಎಲ್ಲ ಬರಬೂಸನ್ನಂಗಾಗಿ ಹೋಗ್ಬಿಡ್ತಾವು. ಅದಕ್ಕೆ ಸ್ವಲ್ಪ ನೀನು ಸುಮ್ಮನೆ ನಿಂದ್ರು. ಅಲ್ಲಲೇ ಮತ್ ನಾನು ಇಲ್ದಾಗ ಏನಾರ ನಿನ್ನ ಡ್ಯೂಟಿ ಚಲೋ ಮಾಡಿದಿ, ಈ ಅಗಲ್ಯಾಗ ತೋಳ್ ಏರ್ಸಿ ಹೇಳಿದಲ್ಲ ಈ ಕೈ ತುಪ್ಪದಾಗ ಬೀಳೋದಂತೇಳಿ ಮತ್ ಯಾರ್ದಾರ ಗಟ್ಟುಳು ತಿಪ್ಪ್ಯಾಗ ಹೋದಿದ್ದು ಬಲು ಜ್ವಾಕಿ ಅಂದೆ. ಹಾ ದೊಡ್ಡ ಮಂತ್ರ ಮೊಮ್ಮಗ ನೀನ. ಅಲ್ಲಲೇ ಇಷ್ಟೋ ತನಕ ನಿಂತ್ಕಂಡ ಮಗಕ್ಕೆ ಮಂಗಾರತಿ ಮಾಡಿಸ್ಕೊಂಡ ಮತ್ತ ಅದ ಹುಡುಗಿ ಬೇಕಂತಿಲ್ಲ. ಲೇ ನೀ ಏನಲ್ಲೇ, ನಾ ಮಾತ್ರ ಹುಡುಗಿ ಪೂರ್ತಿಯಾಕ ನ್ಯಾಯಾಧೀಶ ಆಗಿರ್ತ ನೋಡ್ಲೆ. ನೀ ಮಾತ್ರ ಸುಮ್ಮನೆ ದುಡ್ಬೇಕ. ಮತ್ತ ಇಲ್ಲೇ ಕಾಕೋ, ಯಾವಾಗ ಅವಳ ನಿಂಬೆ ಹಣ್ಣಿನಂತ ರೂಪ ನನ್ನ ಕಣ್ಣಾಗ ನಟ್ಟೈತಿ ಎಂದಿಂದ ಅವನವನು ಈ ನಮ್ಮೂರಾಗ ಕರೆಂಟ್ ಹತ್ತಿದ್ದ ಕಂಬ ಸಹಿತ ಅವಳ ಕಂಡಂಗ ಆಗತ್ತಲೇ ತಮ್ಮ. ಲೇ ಪಾಪ ಹೇಳ್ ಕಾಕೋ, ನಿನಗ ಕರೆಂಟಿನ ಕಂಬ ಹಂಗೆ ಕಾಣ್ಬೇಕಾರ ನನ್ನ ಬಳಿ ಏನಾಗೈತೆ ಗೊತ್ತಿನ? ಏನಾಗೈತಪ್ಪ? ರಾತ್ರಿ ಮಕ್ಕಂಡಾಗ ತೆಲುಗು ಮನೆ ಬಂದು ಕುಂತಂಗೈತಲೇ ಕನಿಷ್ಠ ಹಾಕಿ ತೆಲುಗು ಮನ್ಯಾಗ. ಹಂಗಾದ್ರೆ ಹೆಂಗಾರ ಮಾಡಿ ಕರೆಕ್ಟಾಗಿ ಕರ್ಕೊಂಡು ಬೆಳ್ತಾನಕ್ಕೆ ಆಡ್ಸ ನಡ್ಲಿ ಆ ಬುಗುರಿನ. ಅರ್ಸನಂತೀಯ ಆಡ್ಸೇ ಬಿಡ ನಡಿ. ನಡಿ ಮತ್ತೆ ಯಾವಾಗೈತೆ ಹೊಡೆಯೊಂಬತ್ತ ಗೆಳೆಯ ಜೀವನ ಗೆಳೆಯ ನನಗೆ ಶಾನ ಕೋಪ ಕೊಡು, ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚುಕು 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 ಓ ಕುಚುಕು 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 ನಾ ಕಟ್ಟಿ ದೋಸ್ತು ಕಣ್ಣು ಕುಚು
ಗೆದ್ದಿದೆ ಕ್ರೂರ ಸಿಪಾಯಿ ಸಿಂಹದ ಪಂಚದ ಈ ದಳವಾಯಿ ಸರ್ಪಕ್ಕಿಂತ ದ್ವೇಷ ಮುಂಗೂಸಿಗಿಂತ ಕೋಪ ಒಂದೊಂದು ಅಂಗ ಕೂಡ ಪ್ರಾಣಿಯ ಪ್ರತಿರೂಪ ಗಗನ ಕೆಣಕೋ ಇವನ ದೃಷ್ಟಿಗೆ ನಿಂಬೆ ಸುಷ್ಟಿ ಎಂದರು ಕದನ ಗುಂಡರು ಕದನ ಇವನೇ ಒಂದು ಕತ್ತಿ ಪಂಚ ಬೆಳ್ಳಿ ಯದೋ ಯದೋ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಯ ಧರ್ಮಸ್ಯ ತದಾತ್ಮಾನಾಮ್ಯ ಸೃಜಾಮ್ಯಃ ಪರಿತ್ರಾಣಾಮ್ಯ ಸಾಧೂನಾಂ ವಿನಾಶಾಶ್ಚ ಚತುರ್ಮುಖಂ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೇ ಯುಗೇ. ಶಾಂತಿ ಎಂಬ ಸುರನಗರದಲ್ಲಿ ಆಕ್ರೋಶದ ಅರಮನೆ ಕಟ್ಟಿ ಪರಮಾರಿಯರ ಪಟ್ಟದರಸೆ ಎನಿಸಿಕೊಂಡಿರುವ ಈ ಧರ್ಮೇಂದ್ರಗೆ ಎದುರಾಗಿ ನಿಂತಿರುವನಲ್ಲ ಆ ವಿಶ್ವನಾಥ ವಿಶ್ವನಾಥ ಆ ಸೇಡಿಗಾಗಿ ಮಿಂಚಿನ ಸಂಚುಗಾರನೆಂಬುದನ್ನು ಅರಿಯದೆ ನನ್ನ 7 ಮಕ್ಕಳ ಮೇಲೆ ಕೈ ಮಾಡಿದೆಯಲ್ಲ ಆ ಸೇಡಿಗಾಗಿ ನಿನ್ನ ಗಂಡಸ್ತನಕ್ಕೆ ಸವಾಲ್ ಹಾಕಿ ತೊಂಡ ಹಣ್ಣಿನಂತಿರುವ ನಿನ್ನ ತಂಗಿಯನ್ನು ನನ್ನ ಬಣ್ಣದಾಟ ಕೆಳೆದುಕೊಂಡು ಗಂಡ ಬೇರುಳ್ಳನಾಗಿ ನಿಂತುಕೊಂಡು ನಿನ್ನ ವಂಶವನ್ನೇ ಸರ್ವನಾಶ ಮಾಡದಿದ್ದರೆ ನಾನು ಧರ್ಮ ಕೆಟ್ಟ ಧರ್ಮೇಂದ್ರನೇ ಅಲ್ಲ. ಚಿಕ್ಕಪ್ಪ, ಇದಾದ ಆರ್ಭಟ ನನಗೆ, ಇದು ಆರ್ಭಟ ನನಗೆ ಅಲ್ಲ ಕರ್ಮೇಂದ್ರ, ನಮ್ಮ ಹೋರಾಟದ ನಗೆ. ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿ ಬರುವ ಆ ಬಡ್ಡಿ ಮಗ ವಿಶ್ವನಾಥನ ಸೊಕ್ಕು ಮುರಿಯಲೇಬೇಕು. ಏಕೆ ಚಿಕ್ಕಪ್ಪ? ಯಾಕೆಂಬುದೇನು ಕರ್ಮೇಂದ್ರ, ನಮ್ಮ ಹೊಲಕ್ಕೆ ನಮ್ಮ ಆಳುಗಳನ್ನೇ ಹೊಡೆದು ಕಳಿಸಿದ್ದಾನೆ. ಅದಲ್ಲದೆ ಇಷ್ಟೇ ಸಾಲದು, ನಾವು ಅವಪ್ಪನಿಂದ ಪಡೆದುಕೊಂಡ ಆಸ್ತಿಯನ್ನು ನಾವು ಬಲಾತ್ಕಾರದಿಂದ ಪಡೆದುಕೊಳ್ಳುತ್ತಾನಂತೆ. ನಾವು ಅವನನ್ನು ಹಾಗೆ ಮಾಡಬೇಕೆ? ಬಿಡುವುದೇಕೆ ಚಿಕ್ಕಪ್ಪ? ಈ ಇಡೀ ನೌಕರನ್ನು ಹೇಳಿಕೊಂಡು ಬದುಕಲಿಕ್ಕೆ ಅವನಿಗೂ ಸಾಧ್ಯವಿಲ್ಲ, ಅವರಪ್ಪನಿಗೂ ಸಾಧ್ಯವಿಲ್ಲ. ಅಪ್ಪನ ಕೊಟ್ಟು ಬಿಡಿದನಿ ಆ ಪುಡಾರಿ ನನ್ನ ಮಗ ನಿನಗೆ ಎದುರಾಗಿ ನಿಂತು ನಂದೆ. ಈಗಲೇ ಹೋಗಿ ಆ ಬಡಪಾಯಿ ರುಂಡ ಕಡೆ ತಂದು ನಿಮ್ಮ ಪಾದದ ಮೇಲಿರ್ತೀನಿ. ಭೀಮಣ್ಣ ಅಲ್ಲೇ ಹೋಗಿ ಬರಲಿ. ಈ ಕಡೆ ಛತ್ರ ಈ ಕಡೆ ಬರ್ಲೆ ಇರ್ಲಿ ಅಲ್ಲೇ ಹತ್ರ. ಇಲ್ಲ ತಮ್ಮ, ಆ ವಿಶ್ವನಾಥನ್ ಚೆಂಡ ಅಂದ್ರೆ ಗೋಲಿ ಚೆಂಡ ಗೊತ್ತಿದೆ ಇಲ್ಲಿ.
ಅಪ್ಪಿ ತಪ್ಪಿ ಅವನ ಕೈಯ ನೀ ಏನ ಸಿಕ್ಬಿಟ್ಟಿ ಅಂದ್ರ ಮೊದಲ್ ನೀ ಕಚಕ್ಕ ಆಮೇಲೆ ನಮ್ ಸೊಕರಂದ ನೀವು ನಾವು ನೀರೋದೊಂದು ಎಲ್ಲಿ ಕೊಡ್ತೇನೆ ಪತಿ ರೀ ಪತಿ ಎಲ್ಲವನ್ನ ನಲ್ಗಿಟ್ಕೊಂಡು ಸುಮ್ಮನೆ ನಿಂತ್ಕೊಂಡು ಏನ್ ನಲ್ಗಿಟ್ಟು ಕೈ ಹಾಕೊಂಡ್ರು ಹಂಗಲ್ರಿ ಅಪ್ಪ ನಾವು ಹೊಲ್ದಾಗ ಬೈದಿದ್ದ ಬೈಗಳ ಕೇಳಿ ನನಗೆ ಗ್ಯಾಸ್ ಆಗಿ ಹೂಸ್ ಬರಾಕತ್ತವ ಏ ಬೇಗ ನನ್ನ ಮಗನ ಲೇ ಬದ್ಮಾಸ್ ನನ್ನ ಮಗನ ಲೇ ಹಲ್ಕ ನನ್ನ ಮಗನ ಲೇ ಹರಾಮ್ ಗೋಳ್ ಹಂಗಲ್ರಿ ಅಪ್ಪ ನಾವು ಬೈಗಳ ಕೇಳಿ ನನ್ನ ಹೊಟ್ಯಾಗ ಗ್ಯಾಸ್ ತೆಗೆದ್ಬಿಟ್ರಿ ಹೇಳಕ್ ಬರಲ್ಲ ಹೆಂಗ ಬೇಕತ್ತದ ಏನು ಕನ್ನಡ ನಾಡಿಗೆ ಗಂಡುಗಳು ಎನಿಸಿಕೊಂಡಿದೆ ಈ ಸರ್ಕಾರರಿಗೆ ಎದೆ ಅರ್ಪಿಸಿ ಸೊಕ್ಕಿನಿಂದ ಮಾತನಾಡಿದನ ಆ ಸೊಕ್ಕಿನ ಸೋಮಂಗ ಮಾತಾಡ್ತೇನೆ ಸರ್ಕಾರ ನಿನಗೂ ಮಾತಾಡ್ತೀನಿ ನಿನ್ನಪ್ಪನಿಗೂ ಮಾತಾಡ್ತೀನಿ ಏನೋ ಬಡ ಭಿಕಾರಿ ಬಾಯಿಗೆ ಬಂದಂತೆ ಮಾತಾಡ್ಲಿಕ್ಕೆ ಇದೇನಂತೆ ಭಿಕಾರಿಗಳ ಮನೆ ಅಂತ ತಿಳ್ಕೊಂಡ್ರೆ ಏನು ಇದು ಸಾಹುಕಾರ ಧರ್ಮೇಂದ್ರನ ಮನೆ ಸ್ವಲ್ಪ ಎಚ್ಚರನ್ನ ಮಾತಾಡ್ಲಿಕ್ಕೆ ಕಲಿ ಮೈ ಮೇಲೆ ಕಬರಿಲ್ಲದೆ ಎಗರಿ ಮಾತನಾಡಿದರೆ ನಿನ್ನನ್ನು ಇನ್ನೇ ಹೊರತು ಹಾಕಿಬಿಟ್ಟೇನು ಮಗನ ಮಚ್ಚರದಿಂದ ಬಗಳು ಹುಚ್ಚ ಹೋಗಿ ಎತ್ತರ ತಪ್ಪಿ ಬಗಳಿ ಈ ಕಿರಾತಕ ಕುಲಕ್ಯಾಸರನ್ನು ಕೆಣಕಲು ಬಂದರೆ ಕೆಣಕಿನ ಕೈ ಕಾಲುಗಳನ್ನು ಕಡಿದು ಹಾಕಿ ಅದು ಇಂದ ಮುಡಿವರೆಗೆ ರಕ್ತವಾಗಿ ಶೋಧಿಸುತ್ತಿರುವ ನಿನ್ನ ತಂಗಿ ನನ್ನ ಕವಚವನ್ನು ಕರ್ಮ ಸಾಹುಕಾರ ಎಂಬ ಪಟ್ಟಿನಿಂದ ಸಿಕ್ಕ ಜನ ಬಡಪಾಯಿಗಳ ಮಾಂತಲ್ಯವಿದು ಮೇಲ ಭಂಗ ಮಾಡಿದಂತೆ ಇಂದು ನನ್ನ ತಂಗಿಯ ವಿಷಯಕ್ಕೆ ಮಾತತ್ತಿದರು ಮಾತತ್ತಿದವ ಕತ್ತಿನ ಮುಟ್ಟುತ್ತಾನೆ ಎತ್ತರದಿಂದ ಮಾತನಾಡು ಸಿಂಧೂರು ಹಾಸ್ಪಿಟಲಿಂದ ಪಟ್ಟಿಪಟ್ಟಿದ್ದು ನನ್ನ ತಂಗಿಯ ಶೀಲವನ್ನು ತೊಲಗುತ್ತಲಿವ ಶೀಲ ಕಳೆದುಕೊಂಡು ಗೌರವತ್ತಿನ ತಡೆಯಲ್ಲ ಬಿಡಲಿಲ್ಲ ಲಕ್ಷ್ಮಣ ನನ್ನ ಮಾತಿಗೆ ಅದು ಎಂದಿಗೂ ಸಾಧ್ಯವಿಲ್ಲವೆಂದು ತಿಳಿದುಕೋ ತಿಳಿಯದೆ ಹೊಳೆ ಈಜಿನಲ್ಲಿ ಧುಮುಕಿದರೆ ನೀ ಗೋಳಕ್ಕೆ ಬಿದ್ದ ಮೀನಾಗುವೆ ಜೋಕೆ ಆ ಗಾಳವನ್ನೇ ಕಡಿದು ಹೊರ ಬರುತ್ತೇನೆ ಶಕ್ತಿ ನನ್ನಲ್ಲಿದೆ ಎಂಬುದು ನಿನ್ನಂತ ಬಂದ ರಂಗಜಾನು ಗೊತ್ತಲ್ಲ ಅಪ್ಪ ಈ ಬಡಪ ಏನು ಮಾತಾಡ್ತಿದ್ರು ಸುಮ್ಮನೆ ನಿಂತಿರಲ್ಲ ಹಾಕು ಮೊದಲು ಇವನ ತೆಗೆ ಗುಂಡನ್ನು ರಾಜಶ್ರೀ ಇನ್ನೊಬ್ಬನಂತ ಗುಂಡಿಗೆಗೆ ಈ ಸರ್ಪದ ಗಂಡದ ಒಂದು ಗುಣವಾರದು ತಿಳಿದು ಮದ ಮೇಲಿದ ಮತ್ತಾಗಲಂತೆ ನೀವಷ್ಟೇ ಪುಟಿದು ಮಾತನಾಡಿದರು ನಿಮಗೆ ಅಂಕುಶನಾಗಿ ಬರುತ್ತೇನೆ ಶರವೊಂದು ಬೀರಲಾರೆ ವಿಶ್ವ ಶರನ್ನುಗೆ ಹೋದರನಿಂದ ಮರಳಿಂದ ಹಾರಿ ಹೋಗುವುದು ಖಂಡಿತ ವಿಶ್ವ ನೀವ್ಯಾರೊಂದಿಗೆ ವೈರತ್ವ ಸಾಧಿಸಿದಂತೆ ನಮ್ಮೊಂದಿಗೆ ಸಾಧಿಸುವುದು ಒಳ್ಳೆಯದಲ್ಲ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು ಹೊರಟು ಹೋಗಲಿಕ್ಕೆ ರಕ್ತಕ್ಕೆ ಹತ್ತಿರವಲ್ಲ ಮೋಸ ಮಾಡಿ ನನ್ನಪ್ಪನಿಂದ ನೀವು ಪಡೆದುಕೊಂಡ ನನ್ನ ಆಸ್ತಿಯನ್ನು ಮಾಡಿ ಪಡೆದುಕೊಂಡ ನಾನು ಆಸ್ತಿ
ನಿನ್ನ ತಂದೆ ನಿನ್ನ ತಾಯಿ ತಮ್ಮಂದಿರು ಯಾರೋ ಡಕಾಯಿತರ ಕೈಯಲ್ಲಿ ಕಳೆದುಕೊಂಡನು. ಅಂದ ಯಾರಾಯಿತೋ ನಿನ್ನ ಆಸ್ತಿ. ಅದನ್ನು ಬಿಡಿಸಿಕೊಳ್ಳುವ ಧೈರ್ಯ ನಿನ್ನಲ್ಲಿದ್ದರೆ 7 ಲಕ್ಷ ರೂಪಾಯಿ ತಂದು ಮುಂದೆ ಮಾತು ತರಕು. ಹಣ ಕೊಡದೆ ನಮ್ಮಪ್ಪ ಜೊತೆ ಹೆಣಗಾಡು ಬಂದ್ರೆ ಹೆಣವಾಗಿ ಬೀಳುವೆ ತಕ್ಷಣ. ರಾಜಶ್ರೀ, ನೀನು ಹೆಣ್ಣಲ್ಲ ಕಡೆ ರಾಕ್ಷಸಿ. ಹೆಣ್ಣಿಗೆ ಎಲ್ಲರೂ ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ ಎಂದು ಪೂಜೆ ಮಾಡ್ತಾರೆ. ಅದರಲ್ಲ ನಿನ್ನಂತ ಕೆಟ್ಟ ರಾಕ್ಷಸ ಕುಲದ ಹೆಣ್ಣು ಇರ್ತಾರೆ ಎಂಬುದು ನಿನ್ನನ್ನು ನೋಡಿ ಕಲಿಯಬೇಕು. ಶ್ರೀಮಂತನ ಮಗಳಂದು ಸಿಕ್ಕಂತ ಸತ್ತಿನಿಂದ ಮಾತನಾಡಿದರು. ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಿನ್ನ ಕೈಯಲ್ಲಿ ಕೊಡಬೇಕಾದಿತು. ಶ್ರೀಮಂತ ರಾಜಕುಮಾರ ಏನೆಂಬುದನ್ನರಿಯದು ನೀನು ನಾಲಿಗೆ ಕೈ ಹಾಕಲು ಆದರೆ ನಾನಾಗ ಎಡೆ ಹಚ್ಚಿ ಕಾಲು ತಲುಪು ಬಿಡಿ ನಾಗರಿಕನ್ನು ಕಚ್ಚಬೇಕಾಗುತ್ತದೆ. ನೀನು ಅಕ್ಷರ ನಿಡಿನಾಗ ನಿನ್ನಂತ ನಾಗರ ಹಾರಿನ ಹೇಳ್ತಾಗ ನೀನು ಎಚ್ಚರ. ಮಿಸ್ಟರ್ ಧರ್ಮೇಂದ್ರ, ಅನ್ಯಾಯವಾಗಿ ಅಂಗನ ಆಸ್ತಿ ಅಪಾದಿಸುವುದು ಮರ್ಯಾದೆಯಿಂದ ನನ್ನ ಆಸ್ತಿಯನ್ನು ಕೊಟ್ಟು ಬಿಡಿ. ಅದು ಪರಮಗನಿ ಸಾಧ್ಯವಿಲ್ಲ. ಸಾಧ್ಯವಿಲ್ಲವೆಂದವರಿಂದೆಲ್ಲರ ಮನ್ನಿಸುವುದು ಖಂಡಿತ. ವಿಶ್ವ ಮರಣದ ಭೂತಿಯನ್ನು ಹರಿದು ಹೋಗ್ತಿರುವ ಈ ಧರ್ಮ ಕರ್ಮೇಂದ್ರಿಗೆ ನಿನ್ನಿಂದಾಯ್ತು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಮತ್ತೆ ಈ ಆಸ್ತಿಯನ್ನು ಪಣಪಟ್ಟು ಬಂದರೆ ನಿನ್ನ ಆಸ್ತಿಯ ಜೊತೆಗೆ ನಿನ್ನ ಆಸ್ತಿ ಆಗೋದು ಆಸ್ತಿ. ಅದು ನನ್ನ ಆಸ್ತಿ. ನನ್ನ ಆಸ್ತಿ ಕಳೆದುಕೊಳ್ಳುವ ಮೊದಲು ನಿಮ್ಮೆಲ್ಲರ ಪ್ರಕರಣವನ್ನು ಬರೆಯಬಹುದು. ನನ್ನ ಆಸ್ತಿಯನ್ನು ಪಡೆದುಕೊಂಡು ನಿಮಗೆ ಕಷ್ಟಪಟ್ಟ ತೀರ್ಪಾಗಿ ವಿಶ್ವ ಮಕ್ಕಳು ಯಾಕೆ ಸುಮ್ಮನೆ ಕರೆಂಟಲಾರದುಕೊಳ್ಳುತ್ತಿರುವೆ? ಹೊರ ಮುನಿದರು ಗುರು ಕಾಯುವನೆ ಬಂತೆ. ನಮ್ಮ ಚಿಕ್ಕಪ್ಪ ಮುನಿದರು ನಾನು ನಿನ್ನನ್ನು ಕಾಯುವೆ. ನೀ ಕೇಳಿದರಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ನಾನು ನಿನಗೆ ಸಹಾಯ ಮಾಡುವೆ. ಸುಮ್ಮನೆ ನಮ್ಮ ಮನೆ ಹಾಳಾಗಿ ಬಿದ್ದುಕೊಂಡು ಧರ್ಮೇಂದ್ರ ಇದೇ ಮಾತನ್ನು ನಮ್ಮ ಬಾರಿ ಉತ್ತರಿಸಿದರು. ನಿನ್ನ ರಕ್ತ ಕುಡಿದು ಬಿಟ್ಟಾನ ಮಗನೇ ತಾಯಿ ಬಿಗಿಯುವ ಧರ್ಮೇಂದ್ರ, ನನ್ನ ಕಾಲಿನಲ್ಲಿ ಆ ದೇವರು ಕೊಟ್ಟ ಬಲವಿದೆ. ನಿನ್ನಂತ ಅಪ್ಪಾಮನಾಯಿಗಳಿಗೆ ತುತ್ತು ಹಾಕುವ ಶಕ್ತಿ ನನ್ನಲ್ಲಿದೆ. ನಾನು ಬಡವರ ಯಾರಿಗೆ ಬಾಗಿ ಬಡವರಲ್ಲಿ ನಿನ್ನಂತೆ ಈ ಶ್ರೀಮಂತನ ಕೈ ಚೀಲ ಹಿಡಿಯುವ ಹಾಳಾಗಿ ಬಿಡಲಾರೆ. ಮಾತಿಗೆ ಮಾತು ಬೆಳೆಸುತ್ತಲೇ ಮಿತಿ ಮೀರಿ ಹೋಗ್ತಿದ್ದೇನೆ ಈ ನಿನ್ನ ಸೊಕ್ಕು. ಭೀಮಾ, ಆ ವಿಚಾರ ಬಂದ ಈ ಬಡತಾಯಿಯನ್ನು ಕಟ್ಟು ಹಾಕಲಿಕ್ಕೆ ನಮ್ಮ ಪರಮಾಣು ಈ ನಳಚಂದ್ರನ ಕಟ್ಟಿ ಹಾಕಲಿಕ್ಕೆ ಆಳುಗಳೇ ಬೇಕಾದಣಿ. ನಾನೊಬ್ಬನೇ ಆದರೆ ಸಾಕು. ಕಟ್ಟಿ ಹಾಕಿ ಮೆಟ್ಟಿಸಿದ್ರೆ ಜಾತಿಯ ಕೊನೆಯ ಸುತ್ತು ಕೂಲಿ ನಾಶಗಾಗಿ ಚಂಚಲ ಮನ ಬಾಗಿಲು ಕಾಯುವ ನಾಯಿ ನಿನ್ನಂತ ಪಗಲುವ ನಾಯಿಗೆ ಅದರಿ ಕಟ್ಟಿಸಿಕೊಂಡು ಬಚ್ಚಿ ನಿಲ್ಲಲು ನಾರಾಯಣ ಹೇಡಿಯ ರಕ್ತಕ್ಕೆ ಹುಟ್ಟಿದವನ ಚಿರಾಪದ ಕುಲದಲ್ಲಿ ಜಯಿಸಿದ ಸಣ್ಣದ ನಾಯಿ ನಿಮ್ಮಂತ ತಾವು ಕಂಡರಿಗೆ ಪಟ್ಟಪಟ್ಟಂಡಾಗೆ ಪ್ರಚಂಡ ಊಲಿ ವಿಚಾರಲು ಬಂದ ಈ ಕುರಿಗೆ ತಾನು ಸಾಧನ ತೋರಣವನ್ನು ಆಸ್ತಿ ಆಸ್ತಿ ಎಂದು ನಮ್ಮ ದನಿಗೆ ಎದುರಾಗಿ ಮಾತನಾಡ್ತೀಯ.
ಕಾಯಕವನ್ನು. ಅಪ್ಪ, ಏನಿದೆಲ್ಲ ಮನೆಯಲ್ಲಿ ಕದನ. ಜಯರಾಮ, ಇನ್ಸ್ಪೆಕ್ಟರ್ ಆದ ನಿನಗೆ ನನ್ನ ಕೆಲಸ ತಿಳಿಯುವುದಿಲ್ಲ. ಸುಮ್ಮನೆ ಡ್ರೆಸ್ ಬದಲಿ ಮಾಡಿಕೊ, ಒಳಗೆ ಹೋಗು. ಅಪ್ಪ, ದೊಡ್ಡ ಶ್ರೀಮಂತನೆನಿಸಿಕೊಂಡಿರುವ ನಿನ್ನ ಬಾಯಿಂದ ಇಂಥ ಶಬ್ದವೇ? ಏನು ಇಂಥ ಬಡವರ ಮೇಲೆ ದಬ್ಬಾಳಿಕೆ ನಡೆಸುವುದಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿಮಗೆ? ನೀನು ನನ್ನ ಮಗ, ಹೇಳುವಂತೆ ಕೇಳುವುದು ನಿನ್ನ ಕೆಲಸ. ನನ್ನ ಮಾತನ್ನು ಕೇಳದೆ ನಿನ್ನದೇ ಅಧಿಕಾರ ನಡೆಸಿದರೆ ಮಗನಾದರೂ ಪರವಾಗಿಲ್ಲ, ನಿನ್ನನ್ನು ಸಸ್ಪೆಂಡ್ ಮಾಡಿಸ್ಬಿಡ್ತಾನೆ. ಮೊದಲು ಬಾಯಿ ಮುಚ್ಚೆ. ತಂದೆಯಾದರೆ ನೀವು ನನ್ನ ಮನೆಯಲ್ಲಿರಬಹುದು. ಈ ನನ್ನ ಅಧಿಕಾರದ ಮೇಲಲ್ಲ, ನನ್ನ ಅಧಿಕಾರದ ಮೇಲೆ ಅರಿತು ಮಾತನಾಡಲಿಕ್ಕೆ ನೀವೇನು ನನ್ನ ಮೇಲಧಿಕಾರಿ ಅಲ್ಲ. ಸಾಹುಕಾರ ಎಂಬ ಅಹಂಕಾರದಿಂದ ಈ ರೀತಿ ಮಾತನಾಡಿದರೆ ನಿಮ್ಮ ಮೇಲೆ ಕ್ರಮಬದ್ಧವಾದ ಕೆಲಸ ಮಾಡಬೇಕಾಗುತ್ತಿತ್ತು. ಎಚ್ಚರ. ವಿಶ್ವನಾಥ, ಬನ್ನಿ. ಹೇಳಿ ಸರ್, ನಿಮ್ಮದೇನೇ ಕೆಲಸವಿದ್ದರೂ ಅದನ್ನು ನಾನು ಬಗೆಹರಿಸಿಕೊಡ್ತೇನೆ. ಈಗೇನು ವಿಚಾರಿಸದೆ ಮನೆ ಕಡೆಗೆ ಹೋಗಿಬಿಡಿ. ಆಗಲಿ ಸರ್. ಚಿಕ್ಕಪ್ಪ, ಬೆಳಗಾದರೆ ಏತ ಏಸಿಗೆಯಲ್ಲಿ ಮುಖ ಒಲಿಸಿಕೊಳ್ಳುವ ನಾಯಿಗಳ ಒಬ್ಬ ನಿಷ್ಠಾವಂತ ಅಧಿಕಾರಿಯ ಮಾತಿಗೆ ಬಲಪಟ್ಟು ನಾನಿಲ್ಲಿಂದ ಹೋಗುತ್ತಿದ್ದೇನೆ. ಸಮಯ ಒಂದೇ ತರ ಇರುವುದಿಲ್ಲ ಮರ್ಯ. ಬರುತ್ತಾ ನಾವು. ಚಿಕ್ಕಪ್ಪ, ಮಗನೊಂದು ನಮತ ಹಿಡಿದರೆ ಈ ಕಪಿ ನಮ್ಮನ್ನೇ ಕಚ್ಚದೆ ಬಿಡಲಾರದು. ಹೌದಪ್ಪ, ಶ್ರೀಮಂತರ ಮನೆತನಕ್ಕೆ ಅಪಕೀರ್ತರು ಈ ಕೋಟೆಯ ಕಿವಿ ಕೀಳಲೇಬೇಕು. ದರ್ಬಕ್ಕ ಯಾರು ಬಂದ್ರೇನ್ರಿ ಅಡ್ಡಿ? ಅಡ್ಡಗಟ್ಟಿ ಸೀಳುವುದೇ ಎಲ್ಲರ ಗುರಿ. ಮಗನಾದರೂ ಪರವಾಗಿಲ್ಲ ಭೀಮಾ, ಆ ಕಾಕಿಯ ಕಾಯ್ದೆ ಮುರಿಯಲೇಬೇಕು.